ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಆ ಒಂದು ರೆಸಿಪಿ ಏನು ಅಂತ ನೋಡ್ತೀರಾ? ಕರ್ಬೇವಿನ ಸೊಪ್ಪನ್ನು. ಈ ಒಂದು ಕರ್ಬೇವಿನ ಸೊಪ್ಪನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಹಾಗೆ ಇನ್ನು ನನ್ನ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಕರ್ಬೇವಿನ ಸೊಪ್ಪನ್ನಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಳ್ಳಿ. ಎಣ್ಣೆ ಕಾದ ನಂತರ 3 ಟೇಬಲ್ ಸ್ಪೂನ್ ಬೇಳೆನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ 2 ಟೇಬಲ್ ಸ್ಪೂನ್ ಪೆಪ್ಪರ್ ಆ್ಯಂಡ್ ಜೀರನ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ಕಪ್ಪಷ್ಟು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. 1 ಕಪ್ಪಷ್ಟು ರೆಡ್ ಚಿಲ್ಲಿ, ಒಂದು 20 ಹಾಕೊಳ್ಳಿ. ಖಾರ ಜಾಸ್ತಿ ತಿನ್ನೋದಿದೆ, ಒಂದು 25 ಹಾಕೊಳ್ಳಿ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಎಳ್ಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ. ಇವಾಗ ಕೊಬ್ಬರಿನ ಹಾಕೊಳ್ಳಿ. 1-2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದ ನಂತರ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ರುಬ್ಕೊಳ್ಬೇಕು. ಇವಾಗ ಸ್ವಲ್ಪ ಇಂಗನ್ನು ಆ್ಯಡ್ ಮಾಡಿ ಇವಾಗ ತರತರಿಯಾಗಿ ರುಬ್ಕೊಳ್ಳಿ ಇದನ್ನು. ಇವಾಗ 2 ಟೇಬಲ್ ಸ್ಪೂನ್ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತೊಂದು ಸಲ ಬ್ಲೆಂಡ್ ಮಾಡ್ಕೊಳ್ಳಿ. ನೈಸಾಗಿ ಮಾಡ್ಕೊಳ್ಬೇಡಿ, ತರತರಿಯಾಗಿ ನೀವು ರುಬ್ಕೊಳ್ಬೇಕು. ನೋಡಿ, ಪೌಡ್ರು ರೆಡಿಯಾಗಿದೆ. ನೋಡಿ, ಪೌಡ್ರು ನಿಮ್ಗೆ ಯಾವಾಗ ಬೇಕು ಆವಾಗ ಅನ್ನಕ್ಕೆ ಕಲಿಸ್ಕೊಳ್ಬೋದು. ಈ ಒಂದು ಪೌಡ್ರು 1 ವೀಕ್ ನೀವು ಇಟ್ಕೊಳ್ಬೋದು, ಫ್ರಿಡ್ಜಲ್ಲಿ ಅಥವಾ ಹೊರಗಡೆನಾದರೆ ಇಟ್ಕೊಳ್ಬೋದು. ಏನಾದರೂ ಸಡನ್ಲಿ ಏನಾದರೂ ಬೇಗ ನಮಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ರೈಸ್ನ ಮಾಡಿಟ್ಕೊಂಡು ಈ ಥರ ಅನ್ನನ ಕಲಿಸ್ಕೊಳ್ಬೋದು. ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಕರ್ಬೇವಿನ ಸೊಪ್ಪು ಅನ್ನ ತುಂಬ ರುಚಿಯಾಗಿರುತ್ತೆ. ಅಂದರೆ ತುಂಬ ನೈಸಾಗಿ ಮಾಡ್ಕೊಳ್ಬಾರ್ದು, ತರತರಿಯಾಗಿ ನೀವು ಮಾಡಿಟ್ಕೊಳ್ಬೇಕು. ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಸಾಸಿವೆನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕೊಳ್ಳಿ. ಸ್ವಲ್ಪ ಇಂಗು, ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಇವಾಗ ಇದಕ್ಕೆ ಊರ ದಾಲ್ ಹಾಕೊಳ್ಳಿ 1 ಟೇಬಲ್ ಸ್ಪೂನ್, ರೆಡ್ ಚಿಲ್ಲಿ 1-2, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಆಲ್ರೆಡಿ ರೈಸ್ನ ಮಾಡಿಟ್ಟಿದ್ದೀನಿ, ಈಗ ಅದನ್ನು ಕಲಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ರೈಸ್ ಉದುರಾಗಿರಬೇಕು. ಇವಾಗ 2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನ್ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಪೌಡರ್ನ. ನೀವು ಬಿಸಿ ಬಿಸಿ ಅನ್ನಕ್ಕೇ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ಆಲ್ರೆಡಿ ಹಾಕಿದ್ದೀನಿ ಪೌಡರ್ಗೆ, ನಿಮಗೆ ಬೇಕು ಅಂತ ಅಂದರೆ ಮತ್ತೊಮ್ಮೆ ಆ್ಯಡ್ ಮಾಡ್ಕೊಳ್ಳಿ.
ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಪ್ಲೇಟ್ನ ಕ್ಲೋಸ್ ಮಾಡಿ 1 ನಿಮಿಷ ಲೋ ಫ್ಲೇಮಲ್ಲೇ ಇಡಿ. ಇವಾಗ ಕರ್ಬೇವಿನ ಸೊಪ್ಪನ್ನು ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅಂತ ಕರ್ಬೇವಿನ ಸೊಪ್ಪನ್ನು. ಸೊ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತಷ್ಟು ಹೊಸ ರೆಸಿಪಿನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.